ಇಲ್ಲಿ ಹತ್ತನೇ ಪ್ರಶ್ನೆ ಈಗ ನೋಡೋಣ. ಒಂದು ಕ್ವಿಂಟಲ್ ಅಂದ್ರೆ ಎಷ್ಟು ಕಿಲೋಗ್ರಾಮ್ ಅಂತ ಹೇಳಿ. ಸೊ ಹಾಗಾಗಿ ಪ್ರಶ್ನೆಗೆ ಉತ್ತರ ಏನಾಗ್ತದೆ? 10 ಕೆಜಿ, 100 ಕೆಜಿ, 500 ಕೆಜಿ ಮತ್ತು 75 ಕೆಜಿ ಕಿಲೋಗ್ರಾಮ್ ಅಂತ ಹೇಳಿ. ಸೊ ಹೀಗಾಗಿ 1 ಕ್ವಿಂಟಲ್ ಅಂದ್ರೆ 100 ಕೆಜಿ ಅಂತ ಹೇಳಿ. ಹಾಗಾಗಿ ಸರಿಯಾದಂತ ಉತ್ತರ ಬಿ. ನೆಕ್ಸ್ಟ್ 18 ಲೀಟರ್ 500 ಮಿಲಿ ಲೀಟರ್ನಿಂದ 6 ಲೀಟರ್ 750 ಮಿಲಿ ಲೀಟರ್ ಅನ್ನು ಕಳೆದಾಗ ಬರುವ ಮೊತ್ತ ಎಷ್ಟು ಅಂತ ಹೇಳಿ. ಸೊ ಇಲ್ಲಿ ನಾವು ಅದನ್ನು ಏನು ಮಾಡೋಣ? ಸೊ 18 ಲೀಟರು, ಸೊ ನಂತರ 500 ಮಿಲಿ ಲೀಟರ್ ಅಂತ ಬರ್ಕೊಳ್ಳೋಣ. ಸೊ ಹಾಗಾಗಿ ಪಾಯಿಂಟ್ ಅಂತ ಕೊಟ್ಟರೆ ಇದು ಮಾಡಿಬಿಡೋಣ. ಸೊ 500. ಸೊ ನೆಕ್ಸ್ಟ್ ಎಷ್ಟಿದೆ ರೀ? ಸೊ 6 750. ಸೊ ಮೈನಸ್ ಮಾಡೋಣ. ಸೊ 0 0 15 ಹೋದರೆ 5. ಸೊ ನೆಕ್ಸ್ಟು ಸೊ 8 2 8 2 10 7 ಪಾಯಿಂಟ್ ಕೊಡೋಣ. ಸೊ 8ರಾಗ 7 ಹೋದರೆ 1. ನೆಕ್ಸ್ಟ್ ಸೊ 1ಕ್ಕೆ 1. ಹಾಗಾಗಿ ಎಷ್ಟಿದೆ ರೀ? 11 ಲೀಟರು 750 ಮಿಲಿ ಲೀಟರ್ ಸರಿಯಾದಂಥ ಉತ್ತರ. ಸೊ ಎ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ, 1 ಡೆಸಿ ಲೀಟರ್ ಈಕ್ವಲ್ ಟು ಎಷ್ಟು ಅಂತ, ಎಷ್ಟು ಲೀಟರ್ ಅಂತೇಳಿ. ಸೊ ಹೀಗಾಗಿ 1 ಡೆಸಿ ಲೀಟರ್ ಈಕ್ವಲ್ ಟು ಸೊ 1/10 ಲೀಟರ್ ಅಂತೇಳಿ ಸೊ ಆನ್ಸರ್. ನಂತರ 5505 ಭಾಗಲಬ್ಧ 5ರಿಂದ ಮಾಡಿದಾಗ ಬರುವ ಭಾಗಲಬ್ಧ ಎಷ್ಟು ಅಂತ ಕರೀತಾರೆ. ಸೊ ಇದು ಸಿಂಪಲ್ ಆಗಿ ಮಾಡೋದಾದ್ರೆ ಸೊ 5 5 0 5 ಸೊ ಭಾಗಾಕಾರ ಮಾಡೋಣ 5ರಿಂದ. ಸೊ ನೆಕ್ಸ್ಟು 5 1 5 0 ನೆಕ್ಸ್ಟ್ 5 5 1 5 0 ಮೇಲ್ ತೋತು 0 ಇರ್ತೈತಿ, ಇಲ್ಲಿ ಕೂಡ 0 ಇಡೋಣ. ನೆಕ್ಸ್ಟ್ 5 ಸೊ 5 1 ಅಂದರೆ ಸೊ 1101 ಸರಿಯಾದಂಥ ಉತ್ತರ. ಸೊ ಬಿ. ನೆಕ್ಸ್ಟ್ ನೋಡ್ರಿ, ಕೆಳಗಿನವುಗಳಿಗೆ ಬಿಟ್ಟ ಸಂಖ್ಯೆಗಳನ್ನು ತುಂಬಿರಿ ಅಂತಂದನ. ಸೊ 25.017 35.017 ಡ್ಯಾಶ್ 55017 ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಸಿರೀಸ್ ಅನ್ನ ಸಂಖ್ಯೆಯನ್ನು ಕೊಟ್ಟಿದ್ದಾನೆ. ಸೊ ಎಷ್ಟೇ 25, ಸೊ 35, ಇಲ್ಲಿ 55 ಕೊಟ್ಟಿದ್ದಾನೆ. ಹಾಗಾಗಿ 45 ನಾವೇನು ಮಾಡ್ಬೋದು? ಸೊ 45.017 ಅನ್ನು ಕಂಟಿನ್ಯೂಸ್ ಅಂತ ಹೇಳಿ ತೆಗೆದುಕೊಳ್ಬೋದು. ಹಾಗಾಗಿ ಸಿ ಸರಿಯಾದಂಥ ಉತ್ತರ. ನೆಕ್ಸ್ಟ್ 15 ನೋಡ್ರಿ, ಆಯತದ ಸುತ್ತಳತೆಯ ಸೂತ್ರ ಏನಾಗಿದೆ ಅಂತಂದ್ರೆ ಸೊ ಸುತ್ತಳತೆ ಯಾವ್ದ್ರಿ? 2l + 2b ಅಂತ ಹೇಳಿ. ಸೊ ನಂತರ 14ನೇ ಪ್ರಶ್ನೆ, 121 ಡ್ಯಾಶ್ 11 ಮಾಡಿದ್ರೆ ಸೊ ಉತ್ತರ 11 ಬರ್ತದೆ ಅಂತ ಹೇಳಿ. ಸೊ ಇಲ್ಲಿ ಸಂಖ್ಯೆಗಳನ್ನು ಚಿಹ್ನೆಗಳನ್ನು ಕೊಟ್ಟಿದ್ದಾನೆ, ಪ್ಲಸ್ ಇಂಟು